ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಮಾತ್ರ ಅಲ್ಲ ಡಿಸಿಎಂ ಸ್ಥಾನಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಪೈಪೋಟಿ ಜೋರಾಗಿ ನಡೀತಾ ಇದೆ. ಜಾತಿವಾರು ಲೆಕ್ಕಾಚಾರದಲ್ಲಿ 4 ಡಿಸಿಎಂಗಳನ್ನು ಸೃಷ್ಟಿಸುವ ಬಗ್ಗೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದ್ದು, ಇತ್ತ ನಾಯಕರುಗಳಿಂದ ಪೈಪೋಟಿ ಶುರುವಾಗಿದೆ. 4 ಡಿಸಿಎಂ ಜಾತಿವಾರು ಲೆಕ್ಕಾಚಾರ, ವರಿಷ್ಠರಿಂದ ಯಾರಿಗೆ ಮಣೆ? ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಏನು ಆಯಿತು? ಆದರೆ ಇದೀಗ ಹೊಸ ಸರ್ಕಾರದಲ್ಲಿ 4 ಉಪಮುಖ್ಯಮಂತ್ರಿಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಉಪಮುಖ್ಯಮಂತ್ರಿ ಪಟ್ಟ ಪಡೆಯೋದಕ್ಕೆ ಕೈ ನಾಯಕರಲ್ಲಿ ಪೈಪೋಟಿ ಶುರುವಾಗಿದೆ. ಅದು ಗೊತ್ತಿಲ್ಲ, ನಾಳೆ CLP ಆದಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, 2 ಇದೆ ಚಾನ್ಸ್. ನಾಯಕರು ಸಮುದಾಯದ ಶಾಸಕರ ಬೆಂಬಲ ಪಡೆಯೋಕೆ ತೆರೆಮರೆ ಯತ್ನ ನಡೆಸುತ್ತಿದ್ದಾರೆ. ಇನ್ನು ನಿನ್ನೆ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂತೆ ಮನವಿ ಮಾಡಿದ್ರು ಅನ್ನೋ ಗುಮಾನಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಲಿಂಗಾಯತ ಸಮುದಾಯಕ್ಕೂ ಸಹಿತ ಪ್ರಾಪರ್ ಆಗಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು ಇವತ್ತು ಸಮುದಾಯದವರ ಅಭಿಪ್ರಾಯ ಆಗಿದೆ, ಒಂದು ಅಭಿಲಾಷೆ ಆಗಿದೆ. ಹೀಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷನಾಗಿಯೂ ಇವತ್ತು ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ ಎಲ್ಲ ಹಂತದಲ್ಲಿ. ಹಾಗೆ ಇವತ್ತು ಜವಾಬ್ದಾರಿ ಹೆಚ್ಚುವರಿಯಾಗಿ ಕೊಟ್ಟರೆ ಅದನ್ನು ನಿಭಾಯಿಸುತ್ತೇನೆ ಅನ್ನುವಂಥ ಒಂದು ಭರವಸೆ ನನಗಿದೆ. ಇನ್ನು ಡಿಸಿಎಂ ಸ್ಥಾನ ಕೊಟ್ಟರೆ ನಿಭಾಯಿಸ್ತೇನೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳಿದ್ದಾರೆ. ಹೈಕಮಾಂಡ್ ವಿಚಾರ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ DCM ಹುದ್ದೆಗಳು ಸಹಿತ ಇರೋದನ್ನು ನಾವು ಗಮನಿಸಿದ್ದೇವೆ. ಹೈಕಮಾಂಡ್ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತದೆ ಅಂಥೇಳಿ ನಾವೆಲ್ಲ ನಂಬಿದ್ದೇವೆ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋಣ ಏನಾಗ್ತದಪ್ಪ. DCM ಹುದ್ದೆ ಏನು ಸಂವಿಧಾನಿಕವಾದಂಥ ಹುದ್ದೆ ಅಲ್ಲ, ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಾಯ ನೀಡುವಂಥದ್ದಕ್ಕೆ, ಸಹಕಾರ ನೀಡುವಂಥದ್ದಕ್ಕೆ, ಕೆಲವೊಂದು ಇಂಡಿಪೆಂಡೆಂಟಾಗಿ ತೀರ್ಮಾನಗಳು ತಗೊಳ್ಳುವಂಥದ್ದಕ್ಕೆ ಸಹಕಾರಿಯಾಗುತ್ತೆ. ಇವತ್ತಿರುವಂತಹ ಜನರ ನಿರೀಕ್ಷೆಗೆ ಬಹುಶಃ ವಿಭಾಗೀಯವಾರು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನ ನಾವು ಕೊಟ್ಟಿದ್ದಲ್ಲಿ ಅದು ಸಹಜವಾಗಿ ಜಾತಿವಾರು, ಪ್ರಾಂತ್ಯವಾರು ಮತ್ತು ಈ ಪ್ರಭಾವ ಇರುವಂಥವ್ರಿಗೆ ಅದು ಕೊಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. KH ಮುನಿಯಪ್ಪಗೆ DCM ಹುದ್ದೆ ನೀಡುವಂತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ. ಯಾರು ಆ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಮಹಾನಾಯಕನನ್ನ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ CLP ಸಭೆ ನಡೆಯಲಿದೆ. ಹೀಗಾಗಿ ಎಲ್ಲಾ ಶಾಸಕರು ಬೆಂಗಳೂರಿನಲ್ಲಿ ಇರುವಂತೆ ಕೆಪಿಸಿಸಿ ಕಚೇರಿಯಿಂದ ಅಧಿಕೃತ ಮಾಹಿತಿ ನೀಡಲಾಗಿದೆ. ಇದೇ CLP ಸಭೆಯಲ್ಲಿ ಶಾಸಕರು ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಿದ್ದಾರೆ. ಹೈಕಮಾಂಡ್ ನಾಯಕರು ಮುಂದಿನ CM ಹೆಸರು ಘೋಷಣೆ ಮಾಡಲಿದ್ದಾರೆ. ನಾಳೆ 4 ಗಂಟೆಗೆ ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ಸಂದೀಪ್ ಸುರ್ಜೇವಾಲ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ಡೈಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಕೊಟ್ಟು ಆಗ. ಇನ್ನು ಕಾಂಗ್ರೆಸ್ನಲ್ಲಿ DCM ಸ್ಥಾನಕ್ಕಾಗಿ ಲಾಬಿ ತೀವ್ರಗೊಂಡಿದ್ದು, ಪ್ರಿಯಾಂಕ್ ಖರ್ಗೆ ಅವರನ್ನ DCM ಮಾಡುವಂತೆ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ 6ಕ್ಕೂ ಹೆಚ್ಚು ಶಾಸಕರು ಬಹಿರಂಗ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ಈಶ್ವರ ಖಂಡ್ರೆ ಅಭಿಮಾನಿಗಳು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ಕೊಡುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.